ನಮಸ್ತೆ. 23/7/2024 ಮಂಗಳವಾರ, ಕೃಷ್ಣ ಪಕ್ಷ ದ್ವಿತೀಯ ಅನ್ನುವ ತಿಥಿ ಇದೆ. 10 ಗಂಟೆ 24 ನಿಮಿಷದವರೆಗೂ. ಈ ದ್ವಿತೀಯ ತಿಥಿ ಆದ ಮೇಲೆ ನೆಕ್ಸ್ಟ್ ತಿಥಿ ಚೇಂಜ್ ಆಗುತ್ತದೆ. ಅದು ತೃತೀಯ ಹಂಗೆ ಅಂತ. ಇವತ್ತಿನ ದಿನದಲ್ಲಿ ನಕ್ಷತ್ರವನ್ನು ನೋಡೋಣ. ದ್ವಿತೀಯ ಅನ್ನೋದು ಎರಡನೇ ತಿಥಿ. ಅದಾದ ಮೇಲೆ ತೃತೀಯ ತಿಥಿ ಬರುತ್ತೆ, ಅಂದರೆ 10:24 ನಂತರ. ಇವತ್ತಿನ ನಕ್ಷತ್ರ ಧನಿಷ್ಠ. 6 ಗಂಟೆ 3 ನಿಮಿಷದಿಂದ ರಾತ್ರಿ 8:18ವರೆಗೂ ಧನಿಷ್ಠ. ಆ ನಂತರ ಬರೋದು ಶತಭಿಷ. ಹಂಗಾಗಿ ರಾತ್ರಿ 8:18 ಮೇಲೆ ದಿನ ಪೂರ್ತಿ ಶತಭಿಷ ನಕ್ಷತ್ರವಿದೆ. ಇವತ್ತಿನ ದಿನ ಪ್ರಕಾರ ಯೋಗವನ್ನು ನೋಡೋಣ. ಪ್ರಾಣನಾಶ ಅಂತ ಇವತ್ತು ಬರೋದರಿಂದ, ಅದರಲ್ಲೂ ಮಂಗಳವಾರವೂ ಕೂಡಿ ಬಂದಿದೆ. ಸುಮಾರು ರಾತ್ರಿಯವರೆಗೂ ಅಂತಂದರೆ 8 ಗಂಟೆ 18 ನಿಮಿಷದವರೆಗೂ ಈ ಥರ ಇರೋದರಿಂದ ಇವತ್ತಿನ ದಿನ ಪೂರ್ತಿ ಆ ರೀತಿ ಇದೆ. ಅಂತಂದರೆ ನೆಕ್ಸ್ಟ್ ಬರುವ ಶತಭಿಷ ನಕ್ಷತ್ರ ಕೂಡ ಮರಣ ಭಯವನ್ನು ಕೊಡುತ್ತದೆ. ಆದ್ದರಿಂದ ಇವತ್ತಿನ ದಿನದಲ್ಲಿ ಯಾವ ಶುಭ ಕಾರ್ಯಗಳು, ಮುಹೂರ್ತ ಕಾರ್ಯಗಳು, ನೂತನ ಕಾರ್ಯಗಳನ್ನು ಮಾಡಬಾರದು. ಮಾಡಿದ್ರೆ ತೊಂದರೆಯಲ್ಲಿ ಸಿಕ್ಕಾಕೊಳ್ತೀವಿ. ಆದ್ದರಿಂದಾಗಿ ಎಚ್ಚರ. ಇವತ್ತು ನಾವು ಹೇಳಿದಂತೆ ತಿಥಿ ಬೇಕಾದರೆ ಶುಭವಾಗಿರಬಹುದು, ನಕ್ಷತ್ರ ಶುಭಕರವಾಗಿಲ್ಲ. ಹಾಗೆ ಯಾರಿಗೂ ಅಂದರೆ ತಾರಾಬಲವಿಲ್ಲ, ಚಂದ್ರಬಲವಿಲ್ಲ. ಈಗ ನಕ್ಷತ್ರ ಮತ್ತು ರಾಶಿ ಇದನ್ನು ನೋಡ್ಕೋಬೋದು. ನಕ್ಷತ್ರ ಧನಿಷ್ಠ ಅಂತಂದಾಗ 1-2 ಪಾದಗಳು ಮಾತ್ರನೇ ಮಕರ ರಾಶಿಯಲ್ಲಿರುತ್ತದೆ. 3ನೇ ಪಾದ ಅಂದರೆ ಕುಂಭರಾಶಿ. ಬೆಳಗ್ಗೆಯಿಂದ 9 ಗಂಟೆ 20 ನಿಮಿಷದವರೆಗೂ ಧನಿಷ್ಠ ನಕ್ಷತ್ರ 2ನೇ ಪಾದ, ಅಂದರೆ 9 ಗಂಟೆ 20 ನಿಮಿಷದವರೆಗೂ ಮಕರ ರಾಶಿ ಇರುತ್ತೆ. ಆ ನಂತರ 9:21ರಿಂದ ಧನಿಷ್ಠ ನಕ್ಷತ್ರ 3ನೇ ಪಾದ ಪ್ರಾರಂಭವಾಗುತ್ತದೆ, ಅಂದರೆ ಅದು ಕುಂಭರಾಶಿ ಆಗುತ್ತದೆ. ಹಾಗಾಗಿ 9:20ನ ಮೇಲೆ ನಾಳೆನೂ ಕುಂಭರಾಶಿ. ಮಧ್ಯಾಹ್ನ 2 ಗಂಟೆ 49 ನಿಮಿಷದ ಮೇಲೆ ರಾತ್ರಿ 8:18ವರೆಗೂ ಧನಿಷ್ಠ ನಕ್ಷತ್ರ 4ನೇ ಪಾದ. ಇಷ್ಟಕ್ಕೆ ಧನಿಷ್ಠ ನಕ್ಷತ್ರವೇ ಮುಗಿಯುತ್ತದೆ. ಅಲ್ಲಿಂದ ಶತಭಿಷ ನಕ್ಷತ್ರ ಪ್ರಾರಂಭವಾಗುತ್ತದೆ. ಧನಿಷ್ಠ ನಕ್ಷತ್ರದ 4ನೇ ಪಾದ ರಾತ್ರಿ 8:18ಕ್ಕೆ ಮುಗಿದ ನಂತರ ಅಲ್ಲಿಂದ ಶತಭಿಷ ನಕ್ಷತ್ರ ಪ್ರಾರಂಭವಾಗುತ್ತದೆ. 1ನೇ ಪಾದ ರಾತ್ರಿ 1:47ವರೆಗೂ. 1:47ನ ನಂತರ 2ನೇ ಪಾದ ಪ್ರಾರಂಭವಾಗುತ್ತದೆ, ಬೆಳಗ್ಗೆವರೆಗೂ ಇರುತ್ತದೆ. ಆ ನಂತರನೂ ನಾಳೆನೂ ಇದೇ ನಕ್ಷತ್ರ, ಅಂದರೆ ಶತಭಿಷ ನಕ್ಷತ್ರ ಇರುತ್ತದೆ. ನಾಳೆ ಈ ನಕ್ಷತ್ರ ಸಂಜೆ 6 ಗಂಟೆ 14 ನಿಮಿಷದವರೆಗಿದೆ ಶತಭಿಷ. ಆದರೂ ನಾಳೆ ಮುಹೂರ್ತ ದಿನ ಅಂತಲ್ಲ. ನಾಳೆ ಬೇಕು ಅಂತಂದರೆ ಎಮರ್ಜೆನ್ಸಿಗೆ ಬೆಳಗ್ಗೆ 7:30 ಒಳಗಡೆ ಏನಾದರೂ ಮಾಡಬಹುದು. ಇವತ್ತು ಶುಭ ದಿನವಲ್ಲ, ಅಶುಭ ದಿನ. ಅದರಲ್ಲೂ ಇವತ್ತು ಕರ್ಕಾಟಕ ರಾಶಿಗೆ ಅಂದರೆ ಕಟಕ ರಾಶಿಗೆ ದೋಷವಿದೆ. ಆದ್ದರಿಂದ ನೀವು ಇನ್ನೂ ಸ್ವಲ್ಪ ಗಮನ ಕೊಡಿ. ಇವತ್ತು ಇರೋದರಲ್ಲಿ ಕೆಟ್ಟ ಟೈಮ್, ಇನ್ನೂ ಕೆಟ್ಟ ಟೈಮ್ ಆಗಿರುತ್ತೆ ಅಂತಂದರೆ 8:36ರಿಂದ 9:27 ಇದು ದುರ್ಮುಹೂರ್ತ. 9:15ರಿಂದ 10:50ವರೆಗೂ ಯಮಗಂಡ ಕಾಲ. ಮಧ್ಯಾಹ್ನ 3:38ರಿಂದ ಸಂಜೆ 5:13ವರೆಗೂ ರಾಹು ಕಾಲ. ರಾತ್ರಿ 8:10ರಿಂದ ರಾತ್ರಿ 8:18ವರೆಗೂ ಮೃತ್ಯು ಪಂಚಕ. 21 ಅಂದರೆ ರಾತ್ರಿ 9 ಗಂಟೆ 38 ನಿಮಿಷದಿಂದ 11 ಗಂಟೆ 2 ನಿಮಿಷದವರೆಗೂ ವಿಷಕಾಲ. ರಾತ್ರಿ 11:32ರಿಂದ ರಾತ್ರಿ 1:20ವರೆಗೂ ಮೃತ್ಯು ಪಂಚಕ. ಲೇಟ್ ನೈಟ್ ಅಂದರೆ ರಾತ್ರಿ 2 ಗಂಟೆ 53 ನಿಮಿಷದಿಂದ 4 ಗಂಟೆ 21 ನಿಮಿಷ ಬೆಳಗಿನ ಜಾವದವರೆಗೂ ನಕ್ಷತ್ರ ವಿಷಗಡ್ಡಿಕಾ ಕಾಲ. ಈ ರೀತಿಯಾಗಿ ಈ ದಿನದಲ್ಲಿ ಅಧಿಕವಾದ ದೋಷ ಕೊಡುವ ಸಮಯವಿದು. ಇರೋದರಲ್ಲಿ ಒಳ್ಳೆಯ ಟೈಮ್ ಅಂತ ಹುಡುಕೋಣ. ಬೆಳಗ್ಗೆ 6:03ರಿಂದ 8:34. ನಾ ಪದೇ ಅಂತೀವಿ, ಒಳ್ಳೆಯ ಟೈಮ್ ಅನ್ನೋದು ಕೆಟ್ಟೋ ದಿನದಲ್ಲಿ ಕೂಡ ಇರುತ್ತದೆ. ಆದರೆ ಎಮರ್ಜೆನ್ಸಿ ಕಾರ್ಯಗಳಿಗೆ ಮಾತ್ರನೇ, ಎಲ್ಲ ಶುಭ ಕಾರ್ಯಕ್ಕೂ ಅಲ್ಲ. ಇದನ್ನು ಮನಸ್ಸಲ್ಲಿ ಇಟ್ಕೊಂಡೇ ಮಾಡಬೇಕು. ಯಾಕೆಂತಂದರೆ ಇವತ್ತು ನಾವು ಹೇಳಿದ್ವಿ ಪ್ರಾಣನಾಶ, ಮರಣ ಈ ಥರ ಎಲ್ಲ ಇರೋದರಿಂದ
ಖಂಡಿತವಾಗಿ ಈ ಸಮಯಗಳಲ್ಲಿ ಎಮರ್ಜೆನ್ಸಿಗೆ ಉಪಯೋಗಿಸ್ಕೊಳ್ಳಿ. ನೆಕ್ಸ್ಟ್ ಟೈಮ್ ಅಂತಂದರೆ 10:52ರಿಂದ ಮಧ್ಯಾಹ್ನ 3:36ವರೆಗೂ, ಸಂಜೆ 5:15ರಿಂದ ರಾತ್ರಿ 8:08ವರೆಗೂ, ರಾತ್ರಿ 8:20ನ ಮೇಲೆ 9:36ವರೆಗೂ, ರಾತ್ರಿ 11:04ರಿಂದ 11:30ವರೆಗೂ, ಮಧ್ಯರಾತ್ರಿ ಅಂದರೆ ಲೇಟ್ ನೈಟು ಅಂತ ತೊಗೊಂಡ್ರೆ 1:22 2:51ವರೆಗೂ, ಮತ್ತು ಬೆಳಗಿನ ಜಾವ 4:23ರಿಂದ ಬೆಳಗ್ಗೆವರೆಗೆ ಇರೋದರಲ್ಲಿ ಇದು ಶುಭ ಸಮಯ. ಎಮರ್ಜೆನ್ಸಿಗೆ ಮಾತ್ರ ಉಪಯೋಗಿಸ್ಕೊಳ್ಳಿ. ತಾರಾಬಲ ಚಂದ್ರಬಲ ಇವತ್ತು ಬರೋದಿಲ್ಲ, ಅದರಲ್ಲೂ ಮರಣ ಅಂತ ಬಂದಿರುವ ದಿನಗಳಲ್ಲಿ ಅದು ಕೆಲಸ ಮಾಡೋದಿಲ್ಲ. ಆದ್ದರಿಂದ ಆ ವಿಷಯವನ್ನು ಬಿಟ್ಟುಬಿಡಿ, ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನು ಇನ್ನೊಂದು ದಿನದಲ್ಲಿ ಮುಂದಿಟ್ಕೋಬೋದು. ಅಥವಾ ಎಮರ್ಜೆನ್ಸಿ ಇದ್ದರೆ ಮಾತ್ರ ನಾವು ಕೊಟ್ಟಿರುವಂಥ ಈ ಒಳ್ಳೆಯ ಟೈಮ್ಗಳಲ್ಲಿ ಉಪಯೋಗಿಸ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.